ಮನೋಹರ್ ಸರ್ ಇದ್ದಾರೆ. ಕರಿಯ ಐ ಲವ್ ಯು ಪ್ರಸ್ತಾಪ ಬಂತು. ಈ ಕವಿ ಸಮಯ ಅಂತೀವಿ, ಯಾವುದೋ ಒಂದು ಸಾಲು ಬರೆದಾಗ ಅದು ಮುಂದೆ ಏನು ಯೋಚನೆ ಮಾಡ್ತಾರೆ, ಇನ್ನೊಬ್ರು ಏನು ಅದರ ರಿಯಾಕ್ಷನ್ ಏನು, ಅದೆಲ್ಲ ಏನು ಗೊತ್ತಾಗಲ್ಲ. ನಮಗೊಂದು ವಾವ್ ಫೀಲಿಂಗ್ ಅಂತಾರಲ್ಲ, ನಾನು ಎಷ್ಟೋ ಸಲ ಯಾವುದೋ ಒಳ್ಳೆ ಲೈನು ಬರೆದಾಗ ಅದು ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೋ ಅಥವಾ 2 ದಿವಸ ಆದಮೇಲೆ ಈ ಸುಮಾರಾಗಿದೆ ಅಲ್ವಾ ಅನಿಸ್ಬೋದೇನೋ ಗೊತ್ತಿಲ್ಲ, ಆದರೆ ಒಂದು ಅನಿಸುತ್ತೆ. ಅದು ಅದರೊಳಗಿನ ಧ್ವನಿಯ ಕಾರಣಕ್ಕೆ, ಅದರಲ್ಲೇನೋ ಒಂದು ಧ್ವನಿ ಇರುತ್ತೆ. ಕರಿಯ ಐ ಲವ್ ಯು ಬರೆದ ತಕ್ಷಣವೇ ನಾನು ಹೇಳಿದೆ ಸೂರಿಗೆ, ಇದು 100% ಶೂರ್ ಶಾಟ್ ಸಾಂಗ್ ಇದು. ಕೆಲವು ಸಲ ಹಂಗೆ ಅನಿಸುತ್ತೆ ಹಾಡು ಬರೆದಾಗ, ಇದು ಡೆಫಿನೆಟಾಗಿ ವರ್ಕ್ ಆಗುತ್ತೆ, ಜನಕ್ಕೆ ಇಷ್ಟ ಆಗುತ್ತೆ ಅಂತ. ಹಾಗೆ ಆಮೇಲೆ ಬಂದರು. 2 ದಿವಸ ಆದಮೇಲೆ, ಸರ್ ಮನೋಹರ್ ಸರ್ ಯಾಕೋ ಒಪ್ಕೋತಾ ಇಲ್ಲ ಏನಾದರೂ. ಆಮೇಲೆ ಮನೋಹರ್ ಸರ್ ಕೂಡ ನನಗೆ ಫೋನ್ ಮಾಡಿದರು. ಅವ್ರು ನನ್ನ ನಾಗಿ ಅಂತ ಕರೀತಾರೆ ಪ್ರೀತಿಯಿಂದ. ನಾಗಿ, ಅದು ಏನೋ ನೋಡಿ, ಅದೇನೋ ಕರಿಯ ಐ ಲವ್ ಯು ಮೆಲೋಡಿ ಆಗಿಲ್ಲ, ಬೇರೆ ಏನಾದರೂ ಯೋಚನೆ ಮಾಡ್ಬೋದಾ ಅಂದರು. ಇಲ್ಲ ಸರ್ ಅದು ಚೆನ್ನಾಗಿರುತ್ತೆ ಸರ್ ಅಂದೆ. ಇಲ್ಲ ಅದೇನೋ ಮ್ಯೂಸಿಕಲ್ಲಾಗಿಲ್ಲ ನೋಡಿ ಅಂದರು. ಸರಿ ಸರ್ ನೋಡ್ತೀನಿ ಅಂದೆ. ಆದರೆ ನಾನು ಯೋಚನೆ ಮಾಡೋಕ್ಕೆ ಹೋಗಲಿಲ್ಲ. ಏನು ಮಾಡೋದು ಸೂರ್ಯ, ಇದು 100% ನನಗನ್ನಿಸ್ತಿದೆ, ಇನ್ಸ್ಟಿಂಕ್ಟ್ ಅಂತಾರಲ್ಲ ಒಳಗೆ, ಇದು ವರ್ಕ್ ಆಗುತ್ತೆ ಅಂದೆ. ಆಮೇಲೆ ಏನು ಮಾಡೋದು ನೀವು ಹೇಳಿ ಸರ್ ಅಂದರು ಸೂರಿ. ಅದು ಏನಾದರೂ ಮಾಡಿ ಹಠ ಮಾಡಿ ಆದರೂ ಇದನ್ನ ಇಟ್ಕೊಳ್ಳಿ, ಇದು ಸಿನಿಮಾಗೊಂದು ಟ್ರಂಪ್ ಕಾರ್ಡ್ ಅಂದೆ. ಅವರು ಹಠ ಮಾಡಿದ್ರು, ಇಟ್ಕೊಂಡ್ರು. ಇವತ್ತು ಒಂದು ಇತಿಹಾಸ. ಕರಿಯ ಐ ಲವ್ ಯು.